ರಣಹೇಡಿ ಪಾಕಿಸ್ತಾನವನ್ನ ದಾರಿ ತಪ್ಪಿಸ್ತಾ ಇರೋದು ಯಾರು ಗೊತ್ತಾ? ಅದು ಬೇರೆ ಯಾರು ಅಲ್ಲ, ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್. ನೋಡಿ, ಇಲ್ಲಿ ಸರ್ಕಾರ ಮತ್ತು ಸೇನೆಯ ಮಧ್ಯೆ ಸಂಘರ್ಷಗಳು ಏರ್ತಾನೆ ಇರುತ್ತೆ, ನಡೀತಾನೆ ಇರುತ್ತೆ. ಪಾಕ್ ಪ್ರಧಾನಿಯನ್ನ ಸೂತ್ರದ ಗೊಂಬೆ ಮಾಡಿಕೊಂಡಿದ್ದಾನೆ ಈ ಅಸೀಂ. ಪಾಕ್ ಪ್ರಧಾನಿಗೆ ಯುದ್ಧ ಮಾಡುವ ದಮ್ಮು ತಾಕತ್ ಇಲ್ವೇ ಇಲ್ರಿ, ಯಾವುದೇ ಪ್ರಧಾನ ಆಗಲಿ. ಹಿಂದೆ ನವಾಜ್ ಶರೀಫ್ ಇದ್ದ ಇವರಪ್ಪ, ಅವಾಗಲೂ ಕೂಡ ಸೇನೆಯವರು ಸೇರ್ಕೊಂಡು ಕೆಳಗಿಳಿಸಿದ್ರು. ಕಳೆದ 1.5-2 ತಿಂಗಳಿನಿಂದಲೂ ಕೂಡ ನಿರಂತರವಾಗಿ ಕಿರಿಕ್ ನಡೀತಾನೆ ಇದೆ. ಸಾಮ್ಯತೆ ಇಲ್ಲ ಅವನ ಹತ್ರ. ಮೊದಲಿಗೆ ಕಾಶ್ಮೀರ ಪಾಕ್ನ ಕಂಠನಾಳೆ ಇದ್ದಂತೆ ಅಂತ ಹೇಳಿದ್ದ ಇವನು ಮುನೀರು. ಅದೇ ಕಾರಣ ಆಯಿತು. ಇದಾದ ಬಳಿಕವೇ ಪಹಲ್ಗಾಮ್ ಅಟ್ಯಾಕ್ ಆಗಿದ್ದು. ನಂತರ ಉಗ್ರರಿಗೆ ಕುಮ್ಮಕ್ಕು ಕೊಟ್ಟು ಪಹಲ್ಗಾಮ್ ದಾಳಿ ಮಾಡಿಸಿದ ಇವನು ಅನ್ನುವಂಥ ಆರೋಪ ನೇರವಾಗಿ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಯುದ್ಧಕ್ಕೆ ಜೋತು ಬಿದ್ದಿರೋದು ಯಾಕೆ? ಈ ಕಿಡಿಗೇಡಿ ಅಸೀಂ. ನೋಡಿ, ಇದರ ಹಿಂದೆ ಕೆಲವು ಕಾರಣಗಳಿದಾವೆ. ವೈಯಕ್ತಿಕವಾಗಿ ಅಜೆಂಡಾ ಇದೆ ಅವನದ್ದು. ಭ್ರಷ್ಟಾಚಾರದ ತಾಂಡವಾಡ್ತಿದೆ. ಅವನ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಆಲ್ರೆಡಿ ಅವನು ಪದಚ್ಯುತಿ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ. ಇನ್ನೊಬ್ಬನ ಆ ಜಾಗದಲ್ಲಿ ತಂದು ಕೂರಿಸಿದ್ದಾರೆ ಅಂತ ಹೇಳಿ ಕೂಡ ವರದಿಗಳಾಗ್ತಾ ಇದ್ದಾವೆ. ನೋಡಿ, ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್ ಅವರನ್ನ ಸೂತ್ರದ ಗೊಂಬೆನಾಗಿ ಮಾಡಿಕೊಳ್ಳೋದು. ಕಳೆದ 1-1.5 ತಿಂಗಳಾಯಿತು ನಿರಂತರವಾಗಿ ಕಿರಿಕ್ ಮಾಡ್ತಾನೆ ಇದ್ದ ಇವನು. ಮೊನ್ನೆ ಆತ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಅದಕ್ಕಿಂತ 1-5 ದಿನದ ಮುಂಚೆ ಕಾಶ್ಮೀರದ ವಿಚಾರವನ್ನು ಕೆದಕಿದ್ದ ಅವನು. ಹಿಂದೂಗಳ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ದ ಅವನು. ಹಿಂದೂ ಮುಸ್ಲಿಂ ಹೇಗೆ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ ಅಂತೇಳಿ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡಿದ್ದ. ಮತ್ತು ಕಾಶ್ಮೀರ ಏನಿದೆ ಅದು ಪಾಕಿಸ್ತಾನಕ್ಕೆ ಸೇರಿರೋದೆ, ಕಂಠನಾಳ, ಅದು ನಮ್ದದು, ನಾವು ಬಿಡಲ್ಲ ಇದು. ಆಮೇಲೆ 370 ಬಂದ್ಮೇಲೆ ಏನಾಯಿತು, ಅದಕ್ಕೂ ಕೂಡ ವಿರೋಧವನ್ನು ಮಾಡಿದ್ದ. ಹಾಗಾಗಿನೇ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಈ ದಾಳಿಯನ್ನ ಮಾಡಿಸಿದ್ದಾನೆ. ಇವನ ವೈಯಕ್ತಿಕ ಹಿತಾಸಕ್ತಿ ಕೂಡ ಇದೆ ಇದರಲ್ಲಿ. ನೋಡಿ, ನೀವು ಪಾಕಿಸ್ತಾನದ ಹಿಸ್ಟ್ರಿನ ತೆಗೆದು ನೋಡಿದ್ರೆ ಅಲ್ಲಿನ ಅಧ್ಯಕ್ಷರು, ಸೇನಾ ಮುಖ್ಯಸ್ಥರು, ಆ ಇಬ್ಬರು ಮಧ್ಯೆ ಕೂಡ ನಿರಂತರವಾಗಿ ಸಂಘರ್ಷಗಳು ನಡೀತಾನೆ ಇರುತ್ತೆ. ನೋಡಿ, ನಮ್ಮಲ್ಲಿರುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲಿ ಇದ್ರೂ ಕೂಡ ಅಲ್ಲಿ ಸೇನಾಡಳಿತವೇ ಕಿಂಗ್ ಮೇಕರು. ಅವ್ರು ಹೇಳ್ದಂಗೆ ಸರ್ಕಾರ ಆಡಳಿತ ಕೇಳಬೇಕು. ಅಂಥ ಒಂದು ವ್ಯವಸ್ಥೆ ಪಾಕಿಸ್ತಾನದಲ್ಲಿದೆ. ಸೇನಾ ಮುಖ್ಯಸ್ಥರು ಏನು ಹೇಳ್ತಾರೋ ಅದೇ ಫೈನಲ್. ಅಧ್ಯಕ್ಷಿಂದ ಏನು ನಡೆಯಲ್ಲ, ನಾಮಕಾವಸ್ಥೆ ಅಷ್ಟೇ ಅವನು. ಅವರು ಹೇಳಿದ ಹಾಗೆ ಅವರು ಯಾವ ರೀತಿ ಪ್ಲಾನನ್ನು ಮಾಡ್ತಾರೋ ಅವರ ನಿರ್ಧಾರಗಳೇ ಅಲ್ಲಿ ಫೈನಲ್ ಆಗ್ತವೆ. ಹಾಗಾಗಿ ಈ ಅಸೀಂ ಮುನೀರ್ ಏನಿದ್ದಾನೆ ನೋಡಿ, ಆರಂಭದಲ್ಲೇ ಇವನ ಸೇನಾ ಮುಖ್ಯಸ್ಥರನ್ನಾಗಿ ಮಾಡಲಿಕ್ಕೆ ಬಹಳ ವಿರೋಧಗಳಿತ್ತು. ಆದರೂ ಶಹಬಾಜ್ ಶರೀಫು ಅವ್ರನ್ನೇ ಆತನನ್ನೇ ತಂದು ಕೂರಿಸಿದ್ರು. ಆಮೇಲೆ ಸೈನಿಕರನ್ನ ಈತ ನಡೆಸಿಕೊಳ್ತಾ ಇರುವಂಥ ರೀತಿ ಏನಿದೆ, ಜೊತೆಗೆ ಈತ ಮೊನ್ನೆ ಆಪರೇಷನ್ ಸಿಂಧೂರ್ ಆಗುವಂಥ ಮುಂಚೆನೆ ತನ್ನ ಫ್ಯಾಮಿಲಿನ ಬ್ರಿಟನ್ ಕಳಿಸ್ಬಿಟ್ಟಿದ್ದ. ಇಲ್ಲಿ ಭಾರತದ ವಿರುದ್ಧ ಹಗೆತನವನ್ನು ಸಾಧಿಸೋದು ಇವನ ಉದ್ದೇಶ. ಅಲ್ಲಿನ ಪಾಕ್ ಪ್ರಧಾನಿಗಳಿಗೆ ಯಾರು ಕೂಡ ಅಷ್ಟು ಧೈರ್ಯ ಮಾಡೋದಿಲ್ಲರಿ. ಅವರು ಭಾರತದ ವಿರುದ್ಧ ಯುದ್ಧ ಮಾಡಿದ್ರೆ ನಾವು ಸೋಲ್ತೀವಿ ಅಂತಲೂ ಕೂಡ ಗೊತ್ತಿದೆ ಅವರಿಗೆ. ಇವನು ಕಿತಾಪತಿ ಇದು. ಅಂದ್ರೆ ಜನರನ್ನ ದಂಗೆ ಎಬ್ಸೋದು ಉದ್ದೇಶ. ಸೋತು ಸುಣ್ಣಾಗಿ ನೋಡಪ್ಪ ಪ್ರಧಾನಿ ಏನು ಮಾಡಲಿಲ್ಲ, ಶಹಬಾಜ್ ಶರೀಫು ಭಾರತದ ವಿರುದ್ಧ ನಮಗೇನು ಮಾಡೋಕ್ಕಾಗಲಿಲ್ಲ, ನಾವು ಸೋತು ಸುಣ್ಣಾದ್ವಿ. ಇದಕ್ಕೆ ಯಾರು ಕಾರಣ? ಜನ ದಂಗೆ ಹೇಳೋಂಗೆ ಮಾಡೋದು, ಹೋರಾಟ ಮಾಡೋಂಗೆ ಮಾಡಿ ಅವರನ್ನ ಕೆಳಗಿಳಿಸೋದು, ಅಥವಾ ಮುಂದಿನ ಚುನಾವಣೆ ಮೇಲೆ ಇದರ ಪರಿಣಾಮ ಬೀರೋ ಥರ ಮಾಡುವಂಥ ಒಂದು ತಂತ್ರಗಾರಿಕೆ ಇದು ಒಂದು. ಹಾಗಾಗಿನೇ ಈಗ ಪಹಲ್ಗಾಮ್ ದಾಳಿಯನ್ನ ಈತನೇ ಉಗ್ರರಿಗೆ ಹೇಳಿ ಮಾಡಿಸಿದ್ದು. ಕಾರಣ ಅಂತ ಹೇಳಿದ್ರೆ ಭಾರತ ಯುದ್ಧ ಮಾಡೇ ಮಾಡುತ್ತೆ, ಪ್ರಚೋದನೆ ಮಾಡೋದು, ಟ್ರಿಗರ್ ಮಾಡೋದು ಭಾರತವನ್ನ, ಯುದ್ಧ ಮಾಡಿ ಸೋತು ಅದರ ಹಣೆಪಟ್ಟಿಯನ್ನ ಅಧ್ಯಕ್ಷನ ಕಟ್ಟೋದು. ಇದೇ ಉದ್ದೇಶ ಇದು.